BMTC ಬಸ್ಸಲ್ಲಿ ಓಡಾಡೋ ಅನುಭವನೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನನ್ನ ಕೆಲಸಕ್ಕೂ ಇವಾಗ ನಾವು ಮಾಡೋ ಇರೋ ಹೊಸ ಮನೆಗೂ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಬಸ್ಸು ಒಂದು 10-12 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಆದರೆ ನನಗೆ ಒಂದು ಅರ್ಧ ಗಂಟೆನೇ ಬೇಕಾಗುತ್ತೆ. ನಾನು ಅಷ್ಟೊಂದು ಫಾಸ್ಟಲ್ಲಿ ಗಾಡಿ ಓಡಿಸ್ತೀನಿ. ಹಾಗಾಗಿ ನಾನೇನು ಮಾಡ್ತೀನಿ, ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಮನೆ ಬಸ್ ಸ್ಟಾಪ್ ಹತ್ರ ಇರೋದ್ರಿಂದ ಅಲ್ಲಿ ಗಾಡಿ ತಂದು ಬಸ್ ಸ್ಟಾಪಲ್ಲಿ ಹಾಕಿಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಆರಾಮಾಗಿ ಒಂದು 7-8 ನಿಮಿಷಕ್ಕೆ ನಾನು ಕೆಲಸದ ಹತ್ರ ಹೋಗಿ ಇಳಿದು ಬಿಡ್ತೀನಿ. ನೈಟ್ ಬರೋದು ಒಂದು 8-8:30 ಆಗುತ್ತೆ. ಮನೆಗೆ ಬಂದು ಮತ್ತೆ ಕೆಲಸ ಶುರು ಹಚ್ಕೋಬೇಕು. ಬೆಳಗ್ಗೆ ಏನು ಮಾಡಿದ್ದೀನೋ ಏನಿಲ್ವೋ, ಏನು ಇವಾಗ ಮತ್ತೆ ಏನಿದೆಯೋ ಏನಿಲ್ವೋ ಎಲ್ಲ ನೋಡ್ಕೋಬೇಕು. ಬಂದ ತಕ್ಷಣ ಕೈಕಾಲು ಮುಖ ತೊಳೆದು ನಾನು ಮನೆ ದೇವ್ರಿಗೊಂದು ನಮಸ್ಕಾರ ಹಾಕಿ ಅಡುಗೆ ಮನೆ ಒಳಗೆ ಹೋಗಬೇಕು. ಬಂದು ನೋಡಿದೆ ರಾಹುಲ್ಗೆ ಕಷಾಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಮ್ಮಿರೋದ್ರಿಂದ ನನಗೆ ಟೀ ಮಾಡ್ಕೊಂಡಿದ್ದೀನಿ. ಏನು ಟಿಫನ್ ಮಾಡೋದು, ಇವತ್ತು ಬೆಳಗ್ಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಇವಾಗ ಏನಾದರೂ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದರೆ ಪಾಸ್ತಾ ಮಾಡೋಣ. ಪಾಸ್ತಾ ಇತ್ತು ಮನೇಲಿ. ಹೇಗೋ ನನಗಂತೂ ಪಾಸ್ತಾ ಮಾಡೋಕ್ಕೆ ಬರಲ್ಲ. ನನಗೆ ತೋಚ್ದಂಗೆ ಒಂದು ಸ್ವಲ್ಪ ಪಾಸ್ತಾ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರಿಗೆ ಪಾಸ್ತಾ ಹಾಕಿ ಒಂಚೂರು ಉಪ್ಪು ಹಾಕಿ ಎಣ್ಣೆ ಹಾಕಿ ಬೇಯಿಸೋಕ್ಕಿಟ್ಟೆ. ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಚ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನೂ 2 ಗೋಡಂಬಿ ಮತ್ತು ಒಂದು ಸಣ್ಣದೊಂದು ತೆಂಗಿನಕಾಯಿ ಪೀಸ್ನ ಕಚಪಚ ಅಂತ ಮಿಕ್ಸಿಲಿ ಹಾಕಿ ಪುಡಿ ಮಾಡಿಕೊಂಡೆ. 2 ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿನೇ ಒಗ್ಗರಣೆಗೆ ಹಾಕ್ಕೊಂಡು ಅರ್ಧಂಬರ್ಧ ಪುಡಿ ಮಾಡ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ತಿರುವಿ ಮತ್ತು ಒಂದು ಟೊಮೊಟೊನ ಹಾಗೆ ನುಣ್ಣಗೆ ರುಬ್ಕೊಂಡು ಅದನ್ನು ಹಾಕಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಸ್ವಲ್ಪ ನಮಗೆ ಖಾರ ಕಮ್ಮಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಮತ್ತೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರೋಂಗೆ ಒಂದು 5 ನಿಮಿಷ ಬಿಟ್ಟು ನಾನು ಬೇಯಿಸ್ಕೊಂಡಿರೋ ಪಾಸ್ತಾನ ತೆಗೆದು ಇದ್ರೊಳಗೆ ಹಾಕಬೇಕು. ಸ್ವಲ್ಪ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡಿಕೊಂಡೆ. ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿ 10 ಗಂಟೆ ಹಾಗೇ ಹೋಗಿರುತ್ತೆ. ಸಾಕಪ್ಪ, ಇನ್ನು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅನ್ನೋಷ್ಟು ಸುಸ್ತಾಗಿರುತ್ತೆ. ಏನೋ ಮಾಡಿರೋದನ್ನ ಬಿಸಿ ಬಿಸಿ ತಿನ್ಕೊಂಡು ಈ ಚಳಿಲಿ ಪಾಚ್ಕೊಳ್ಳೋದೇ ಒಂದು ದಿನದ ಕೆಲಸ ಮುಗ್ದೇ ಹೋಯಿತು. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಯಿತು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.